ಹಾಯ್ ಫ್ರೆಂಡ್ಸ್, ನಿಶಾ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತು ನೋಡ್ರಿ ನಾನು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಆದಂಥ ಬೀರಂಜಿ ರೈಸನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಇದು ನೋಡೋಕ್ಕೆ ಫಲಾವ್ ಥರ ಇರುತ್ತೆ, ಆದರೆ ಫಲಾವ್ ಅಲ್ಲ. ಇದು ಟೇಸ್ಟೇ ಬೇರೆ ಇರುತ್ತೆ, ಇದನ್ನು ಮಾಡೋ ಮೆಥಡೇ ಬೇರೆ ಇರುತ್ತೆ. ಹಾಗಾದರೆ ಹೇಗೆ ಮಾಡೋದು ಅಂತ ನೋಡಿರಿ. ನೀವು ಕೂಡ ಮನೇಲಿ ಮಾಡ್ಕೊಂಡು ತಿನ್ನಿರಿ. ಇಷ್ಟ ಆದರೆ ನಮ್ಮ ನಿಶಾ ಕುಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿಕೊಳ್ರಿ. ಇಲ್ಲಿ ನೋಡಿರಿ, ಇದಕ್ಕೆ ಬೇಕಾಗಿರೋ ಐಟಮ್ಸನ್ನು ತೋರಿಸ್ತಾ ಇದ್ದೀನಿ. ಬೆಣ್ಣೆ ಮತ್ತು ಜೀರಿಗೆ, ಶಾಜೀರ, ಚಕ್ಕೆ, ಲವಂಗ ತೊಗೊಂಡಿದ್ದೀನಿ. ಒಂದು 4 ಬೆಳ್ಳುಳ್ಳಿ, ಒಂದು 4 ಹಸಿಮೆಣ್ಸಿನ್ಕಾಯಿ, ಗೋಡಂಬಿ, ಸ್ಟಾರ್ ಹೂವು ಮತ್ತು ಕಾಳು ಮೆಣಸು, ಕಪ್ಪು ಏಲಕ್ಕಿ ಅಂತೀವಲ್ಲ ಅದು, ಮತ್ತು ಫಲಾವ್ ಎಲೆ. ಇಷ್ಟು ಇಂಗ್ರೀಡಿಯೆಂಟ್ಸನ್ನು ನಾನು ಇಲ್ಲಿ ತೊಗೊಂಡಿದ್ದೀನಿ. ಇಲ್ಲಿ ನಾವು ಡ್ರೈ ರೋಸ್ಟ್ ಮಾಡಬೇಕಾಗುತ್ತೆ. ಜೀರಿಗೆ, ಶಾಜೀರ, ಲವಂಗ ಮತ್ತು ಚಕ್ಕೆನ ನಾನು ಡ್ರೈ ರೋಸ್ಟ್ ಮಾಡ್ತಾಯಿದ್ದೀನಿ. ಇದ್ರ ಜೊತೆ ನೀವು ಧನಿಯಾ ಕಾಳಿದ್ದರೆ, ಕೊತ್ತಂಬರಿ ಬೀಜ ಇದ್ರೆ ಸಹಿತ ಹಾಕಿ ಇದಕ್ಕೆ ಪುಡಿ ಮಾಡಿಕೊಡ್ರಿ. ನಾನಿಲ್ಲಿ ಕೊತ್ತಂಬರಿ ಪೌಡ್ರ್ ಬಳಸ್ತಾ ಇದ್ದೀನಿ, ಹಾಗಾಗಿ ಕೊತ್ತಂಬರಿ ಬೀಜನ ಹಾಕಿಲ್ಲ. ಇದನ್ನು ಇವಾಗ ನೈಸಾಗಿ ಪೌಡ್ರ್ ಮಾಡ್ಕೊಂಬರೋಣ. ನೋಡಿ, ಈ ಥರ ಜಜ್ಜಿಬಿಟ್ಟು ನೈಸಾಗಿ ಪೌಡ್ರ್ ಮಾಡ್ಕೊರಿ. ನೀವು ಜಾಸ್ತಿ ಮಾಡೋದಿದ್ರೆ ಮಿಕ್ಸಿ ಮಾಡ್ಕೊಬೋದು, ಚೆನ್ನಾಗಿರುತ್ತೆ. ಫೈನಾಗಿ ಪೌಡ್ರ್ ಮಾಡಿಕೊಂಡ್ರೆ ಇವಾಗ ಇಲ್ಲಿ ಕುಕ್ಕರ್ ಬಿಸಿ ಮಾಡಿ ನಾವು ತೊಗೊಂಡಂಥ ಅರ್ಧ ಕಪ್ಪಷ್ಟು ಬೆಣ್ಣೆನ ಹಾಕ್ಬೋದು. ಇಲ್ಲಿ ಬೆಣ್ಣೆ ಬದಲು ತುಪ್ಪನ ಯೂಸ್ ಮಾಡ್ಬೋದು ಅಂತ ಕೇಳ್ಬೋದು, ಆದರೆ ತುಪ್ಪ ಹಾಕಿದರೆ ಗೀ ರೈಸ್ ಆಗಿಬಿಡುತ್ತೆ. ಹಾಗಾಗಿ ಈ ಬೀರಂಜಿ ರೈಸ್ ಸ್ಪೆಷಲ್ಲೇ ಬೆಣ್ಣೆ ಯೂಸ್ ಮಾಡಿ ಮಾಡೋದು, ಹಾಗಾಗಿ ಅದ್ರ ಫ್ಲೇವರೇ ಬೇರೆ ಇರುತ್ತೆ ಬೀರಂಜಿ ರೈಸ್ದು. ಇವಾಗ ನೋಡಿ, ಬೆಣ್ಣೆ ಕರಗಿ ಬಿಸಿ ಆಗಿದೆ. ಇದಕ್ಕೆ ನಾವು ಸ್ಟಾರ್ ಹೂವು, ಕಾಳು ಮೆಣಸು, ಫಲಾವ್ ಎಲೆ, ಗೋಡಂಬಿ ಮತ್ತು ಕಪ್ಪು ಏಲಕ್ಕಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ರಿ. ಅದ್ರ ಫ್ಲೇವರ್ ಎಲ್ಲ ಅದು ಬಿಟ್ಕೊಳ್ಳಿ. ಆಮೇಲೆ ಅದರಲ್ಲಿ ಚೆನ್ನಾಗಿ ಫ್ರೈ ಆಗಲಿ. ಬೆಣ್ಣೆಲಿ ಫ್ರೈ ಆದಮೇಲೆ ನಾವಿಲ್ಲಿ ತೊಗೊಂಡಂಥ ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿನ ಹಾಕೋಣ. ಬೆಳ್ಳುಳ್ಳಿ ಜಾಸ್ತಿ ತೊಗೊಳ್ರಿ, ಅಂದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಇದಕ್ಕೆ ಉಳ್ಳಾಗಡ್ಡಿ ಹಾಕೋ ಹಾಗಿಲ್ಲ, ಹಾಗಾಗಿ ನಾನಿಲ್ಲಿ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ಹಾಕಿ ಮಾಡೋದು ಈ ರೈಸನ್ನು. ನೋಡಿರಿ, ಅವು ಎಲ್ಲ ಚೆನ್ನಾಗಿ ಕೆಂಪಿಗೆ ಫ್ರೈ ಆಗಲಿ. ಇವಾಗ ನಾವು ಕ್ರಷ್ ಮಾಡಿ ತೊಗೊಂಡಂಥ ಮಸಾಲೆ ಪೌಡ್ರನ್ನು ಹಾಕ್ತಾಯಿದ್ದೀನಿ ನಾನು. ಆವಾಗಲೇ ಮಸಾಲೆ ಪೌಡ್ರ್ ಮಾಡಿದ್ವಲ್ಲ, ಅದೇ ಇದು. ಅದನ್ನು ಹಾಕಿ, ಈ ಮಸಾಲೆ ಪೌಡ್ರು ಮತ್ತು ಬೆಳ್ಳುಳ್ಳಿ, ಬೆಣ್ಣೆ, ಇದೇ ಈ ರೈಸಿನ ವಿಶೇಷತೆ. ಇದೇ ಒಳ್ಳೆ ಟೇಸ್ಟನ್ನು ಕೊಡೋದು ರೈಸ್ಗೆ. ಇಲ್ಲಿ ಇದು ಚೆನ್ನಾಗಿ ಫ್ರೈ ಆಗಲಿ. ನಾನಿಲ್ಲಿ 2 ಕಪ್ಪಷ್ಟು ರೈಸನ್ನು ತೊಗೊಂಡಿದ್ದೀನಿ. ವಾಶ್ ಮಾಡಿ ತೊಗೊಂಡಂಥ ರೈಸ್ ಇದು. ಇದಕ್ಕೆ ನಾನು ಒಗ್ಗರಣೆಗೆ ವಾಶ್ ಮಾಡಿ ತೊಗೊಂಡಂಥ ರೈಸನ್ನು ಹಾಕ್ತಾಯಿದ್ದೀನಿ. ಹಾಕಿ ಅದನ್ನು ಸಹಿತ ಬೆಣ್ಣೆಲೆ ಸ್ವಲ್ಪ ಹೊತ್ತು ಫ್ರೈ ಮಾಡಿರಿ ರೈಸನ್ನು, ಅಂದರೆ ಉದ್ರಾಗಿ ಚೆನ್ನಾಗಿ ಬರುತ್ತೆ, ಮುದ್ದೆ ಆಗಲ್ಲ ರೈಸು. ಈಗ 1 ನಿಮಿಷ ಸರಿಯಾಗಿ ಮಿಕ್ಸ್ ಮಾಡಿಬಿಟ್ಟು, ಇಲ್ಲಿ 2 ಕಪ್ಪು ರೈಸನ್ನು ತೊಗೊಂಡಿದ್ದೀನಲ್ಲ, 4 ಕಪ್ಪು ನೀರು ಹಾಕ್ತಾಯಿದ್ದೀನಿ ನಾನು. ಆಮೇಲೆ ಕಟ್ ಮಾಡಿ ಇಟ್ಕೊಂಡಂಥ ಕೊತ್ತಂಬರಿ ಸೊಪ್ಪನ್ನು ಸಹಿತ ಹಾಕ್ರಿ. ನೋಡಿರಿ, 4 ಕಪ್ಪು ನೀರು ಸೇರಿಸಿ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು, ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ರಿ. ತುಂಬ ಚೆನ್ನಾಗಿ ಬರುತ್ತೆ ರೈಸ್ ಇದು. ನೀವು ಲಂಚು, ಡಿನ್ನರು, ಆಮೇಲೆ ಬ್ರೇಕ್ಫಾಸ್ಟ್ ಕೂಡ ನೀವು ಇದನ್ನ ಯೂಸ್ ಮಾಡ್ಕೋಬೋದು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ನಾನು ಆಗಲೇ ಹೇಳಿದೆ ಧನಿಯಾ ಕಾಳಿದ್ದರೆ ಅದನ್ನು ನೀವು ಪುಡಿ ಮಾಡ್ಕೋಬೋದು ಹುರಿದ್ಬಿಟ್ಟು. ನಾನಿಲ್ಲಿ ಧನಿಯಾ ಕಾಳು ಪುಡಿ ಹಾಕ್ತಾಯಿದ್ದೀನಿ, 1 ಸ್ಪೂನಷ್ಟು ಹಾಕಿ. ಈಗ ಇದನ್ನು ಲಿಡ್ ಕ್ಲೋಸ್ ಮಾಡಿ 2 ವಿಸಿಲ್ಲು ಮಾಡಿಸ್ಬಿಟ್ರೆ ಬೀರಂಜಿ ರೈಸ್ ರೆಡಿ ಆಗುತ್ತೆ ಫ್ರೆಂಡ್ಸ್. ಇದ್ರ ಜೊತೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ಎಣ್ಣೆಗಾಯಿ ಬದನೇಕಾಯಿ ಪಲ್ಯ ಜೊತೆ ಮಾಮೂಲಾಗಿ ಈ ರೈಸನ್ನು ತಿಂತಾರೆ. ಫಂಕ್ಷನ್ಗಳಲ್ಲೆಲ್ಲ ಮಾಡಬೇಕಾದ್ರೆ ಎಣ್ಣೆಗಾಯಿ ಬದನೇಕಾಯಿ ಪಲ್ಯ ಮತ್ತು ಬೀರಂಜಿ ರೈಸನ್ನು ಮಾಡ್ತಾರೆ. ನಿಮಗೆ ಎಣ್ಣೆಗಾಯಿ ಬದನೇಕಾಯಿ ಪಲ್ಯ ರೆಸಿಪಿ ಬೇಕಂದರೆ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ, ಆದರೆ ನೀವು ನಿಶಾ ಕುಕಿಂಗ್ ಚಾನಲಲ್ಲಿ ಹೋಗಿ ಸರ್ಚ್ ಮಾಡ್ಬೋದು. ನಮ್ಮ ಚಾನಲ್ನಲ್ಲಿ ಎಣ್ಣೆಗಾಯಿ ಬದನೇಕಾಯಿ ಪಲ್ಯ ರೆಸಿಪಿ ಇದೆ, ಮಾಡ್ಕೊಂಡು ತಿಂದು ನೋಡ್ರಿ. ಅದ್ರ ಜೊತೆ ಸೂಪರ್ ಕಾಂಬಿನೇಷನ್ ಇರುತ್ತೆ. ನೋಡಿರಿ ಫ್ರೆಂಡ್ಸ್, ಹೇಗೆ ಬಂದಿದೆ ಅಂತ ಹೇಳಿ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ, ಈ ರೈಸ್ ರೆಸಿಪಿ ಇಷ್ಟ ಆದರೆ ದಯವಿಟ್ಟು ನಮ್ಮ ನಿಶಾ ಕುಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಪಕ್ಕದಲ್ಲೇ ಇರುವಂಥ ಬೆಲ್ ಐಕನ್